ಸೊ ಫೈನಲಿ ಇದೇ ಬುದ್ಧನ ವಿಗ್ರಹ, ಅದೇ ಮಂದಾರಗಿರಿ. ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿದೆ. ಏಯ್ ಬೇಡ ಮಗ. ಕಬ್ಬಿಣ ಸಿಲುಕ ಹಲೋ ವಾಟ್ಸಪ್ ಗಾಯ್ಸ್, ಸಾಕ್ಷಿ ಹೇರ್. ನಾವಿವತ್ತು ಹೋಗ್ತಾ ಇರೋದು ಮಂದಾರಗಿರಿ ಇರುತ್ತೆ. ಸೊ ಬನ್ನಿ ಹೋಗೋಣ. ಸೊ ಇವಾಗ ನಮ್ಮ ಹುಡುಗನ ಗಾಡೀಲಿ ಪೆಟ್ರೋಲ್ ಖಾಲಿ ಆಗೋಗದೆ, ಈಗ ಪೆಟ್ರೋಲ್ ತರಕ್ಕೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಸಾಕು ಅರ್ಜುನು ವಿಷ್ಣು ಕಿರಾಂಕಿ ಹೋಗೋಣ ಬನ್ನಿ. ನಡ್ಯಾ ನಮ್ಮ ಹುಡುಗ ಒಂದ್ಸಲ ಟ್ರೈ ಮಾಡ್ತಾವನೆ. ನಮ್ಮ ಹುಡುಗ ಓಡ್ಸಕ್ ಬರ್ಲಿಲ್ಲ ಅಂದ್ರೂ ಗಾಡಿ ಎತ್ಕೊಂಡ್ಬಿಟ್ಟವ್ ನೋಡಿ. ಇದೇ ಬಾಳ ಆಗೋದು, ಸ್ಟಾರ್ಟ್ ಮಾಡಕ್ಕೆ ಬರಲ್ಲ, ಹಿಂಗ್ ಮಾಡ್ತಾನೆ ಗಾಯ್ಸ್ ನೋಡಿ. ಝೂಮ್ ಹಾಕೊಂಡ್ ಸ್ವಲ್ಪ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಫಸ್ಟ್ನೇ ಸಲನೇ ಆನ್ ಆಗಿತ್ತಪ್ಪ. ಹೆಂಗೋ ಸ್ಟಾರ್ಟೇ ಮಾಡ್ಬಿಟ್ಟ ಅವನು. ಒಂಥರ ಚೆನ್ನಾಗಿ ಕಾಣಿಸ್ತದೆ ಗೋಳಿಗಳದ್ದು. ಎಂಟ್ರೆನ್ಸಿಗೆ ಕಾಲೇ ಇಟ್ವಿ. ಅರೆ ಜಾಗನೇ ಇಲ್ಲ, ಅಷ್ಟು ಗಾಡಿಗಳು ಬರ್ತಾವೆ. ಇದೊಂದು ಸ್ವಲ್ಪ ರೋಡ್ ಒಂದಾದ್ಮೇಲೆ ಅವ್ರಿ. ಹೌದು, ಕರ್ಗಿಸ್ಬಿಟ್ಟವ್ರ ಆ ಸೈಡು. ಹೌದಾ? ಅಡ್ಡಾಡ ಹಿಡ್ಕೊಳ್ಳೋದು ಶಾರ್ಟ್ಸ್ ಆದ್ರೆ ಉದ್ದ. ಓಕೆ, ಯಾವುದು ಸದ್ಯಕ್ಕೆ ಯಾರು ಇಲ್ಲ ಅನ್ಸ್ತಾ ಇದೆ. ಕೇಳ್ತಾರೆ ಲೋಕಲ್ ಅಂದ್ಬಿಡೋಣ ಬಿಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಏನಾಗುತ್ತೆ ಅಂತ ಫಸ್ಟ್ ನೋಡೋಣ. ಅಲ್ಲಿ ಕೇಳ್ತಾರೆ ಹಾಂ ಬೆಟ್ಟಕ್ಕೆ ಹೋಗಕ್ಕೆ. ಹಾಂ ಇಲ್ಲೇ ಗಾಡಿ ಹಾಕ್ತಾನ. ಇಲ್ಲೇ ಸೈಡಿಗೆ ಹಾಕಿ. ಸೊ ಇದು ಮಂದಾರಗಿರಿ ಹಿಲ್ಸು. ಇಲ್ಲಿ ಕೆಳಗಡೆನೆ ಬುದ್ಧನ ವಿಗ್ರಹ, ಮತ್ತಿಲ್ಲೇನೋ ನವಿಲ್ ಥರದ್ದೇನೋ ಮಾಡೋರೆ. ಎಂಟ್ರಿ ಫೀಸ್ ಇಲ್ಲಿ ಒಬ್ರಿಗೆ 10 ರೂಪಾಯಿ ನೋಡಿ. ಇಲ್ಲಿ ಟಿಕೆಟು ನೀರು ಬರ್ತಾ ಇದೆ ಅಂದ್ರೆ ನಾಯಿಗಳು ಮಲ್ಕೊಂಡ್ಬಿಟ್ಟವೆ. ನೋಡಿ ಇದೇ ಬುದ್ಧನ ವಿಗ್ರಹ. ಇದ್ರಲ್ಲಿ ಒಂದೈತೆ ಅಂದ್ರಲ್ಲ ಬುದ್ಧನ ವಿಗ್ರಹ, ಶ್ರವಣ ಬೆಳಗೊಳದಲ್ಲಿ ಡಿಟ್ಟು ಇಲ್ಲೇ ಹಾಕ್ಬಿಟ್ಟವ್ರೆ. ಧರ್ಮಸ್ಥಳದಲ್ಲಿ ಬಾಹುಬಲಿ, ಅದನ್ನು ಹೋಗಿದ್ದೀನಿ, ನೋಡಿದ್ದೀನಿ. ಹೋಗೋಣ ಬ್ಲಾಗರ್ಗೆ ಎಲ್ಲ ತೋರ್ಸೋಣ.
ಆದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತೋರ್ಸೋಣ ಎಂಟ್ರಿ ಫೀಸು. ವಿಡಿಯೋ ಇದಾವೆ, ಅದು ಹಳೆ ಫೋನ್ ಬರ್ತವೆ. ಸೊ ಫೈನಲಿ ಇದೇ ಬುದ್ಧನ ವಿಗ್ರಹ. ಏನಿದು? ನಾಮ ಅಲ್ಲ, ಅಕ್ಕಿ ಹೂವು. ಆ ಥರ ಒಂದು ಹೂವು ಇಕ್ಕಳಣ, ಒಳಗೆ ಏನೈತೆ ನೋಡೇ ಬಿಡೋಣ. ತೇರ್ತು ಥರ ಏನೈತೆ. ಸೊ ನಮ್ಮ ಹುಡುಗ ಫೈನಲಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತೆಗಿಯೋ ಕ್ಲೀನಾಗಿ ನನ್ನ ಕರೆದ್ರು, ಅದಕ್ಕೆ ನಾನು ತಿರುಗಲಿಲ್ಲ. ಗ್ರೀನರಿ ಅದು ಹಾಕ್ತಾರೆ ನೈಟ್ ಹೊತ್ತು. ಹಾಂ ನೋಡಿ ಎಷ್ಟು ಚೆನ್ನಾಗಿದೆ, ತಣ್ಣಗಿದೆ ವಾತಾವರಣ, ತಂಪಾದ ವಾತಾವರಣ. ಫೋಟೋ ತೆಗಿಬೇಕಾ? ಒಂದೊಂದು ಸತಿ ಚೆನ್ನಾಗಿ ಬರ್ತೈತೆ, ಇನ್ನೊಂದು ಸತಿ ಸ್ಟಕ್ ಆಯ್ತಿರ್ತದೆ. ನೋಡಿ ನಮ್ಮ ಹುಡುಗ ಆಲೆ ವಿಶ್ರಾಂತಿ ತಾಂಡ. ಒಂದು ಸಾಂಗ್ ಹಾಕ್ಬಿಡ್ತೀನಿ ಬಿಡ ಹಂಗೆ. ಅಬ್ಬಾ ಸ್ಟೈಲು. ಫೋಟೋ ತೆಗಿ. ಎಗ್ರಲೇಬೇಕು. ಗಾಡಿ ಅಲ್ಲಿ ಸೈಡಲ್ಲಿ ಹಸಿಂದ ಹೋಯ್ತದೆ. ಹೌದಾ? ಸೊ ಅದೇ ಮಂದಾರಗಿರಿ. ಹಾ ಅಲ್ಲಲ್ಲ, ಸೈಡಲ್ಲ ಹಸಿಂದ ರೋಡ್ ಐತೆ. ಹಾಂ ಏನು ಮೆಟ್ಲು ಮೇಲಿಂದ ಹತ್ತಿಸ್ಬಿಡೋದ? ಸೊ ನೋಡಿ, ಗುರು ಮಂದಿರ ಇದು. ಫ್ಲವರ್ ನೋಡಿದು. ಸ್ಮೆಲ್ ಮಾಡು. ಬಿಸ್ಕೆಟ್ ಸ್ಮೆಲ್ಲು. ಚಿಕ್ಕ ವಯಸ್ಸಲ್ಲೇ ಮಾಡಿದೆ ಅದು. ನೋಡಿ ಅಲ್ಲೊಂದು ಟಾಪಲ್ಲಿ ಒಂದು ಲೈಟ್ ಐತೆ. ಬನ್ನಿ ಒಳಗಡೆ, ಕ್ಯಾಮ್ರಾ ಅಲ್ಲೋ ಇದ್ರೆ ತೋರಿಸ್ತೀನಿ, ಇಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿದೆ ಎಂಟ್ರೆನ್ಸು. ನುಗ್ಗನ ಯಾರಿಲ್ಲ. ಇದಕ್ಕೆ ಎಂಟ್ರಿ ಫೀಸ್ ಇದೆಯೇನೋ. ಇಲ್ಲಿ ಬುದ್ಧ ಅವರು ಮುಂಚೆ ಹೇಗಿದ್ರು, ಆಮೇಲೆ ಹೇಗಾದ್ರು ಅನ್ನೋದನ್ನ ಫೋಟೋ ಮೂಲಕ ತೋರಿಸಿದ್ದಾರೆ. ಏನೋ ಹೇಳ್ದಲ್ಲ, ಏನು ಹೇಳ್ದೆ? ಕರೆಕ್ಟಾಗಿ ಹೇಳಿದ್ಯಾ. ಮತ್ತೆ ಅದ ಹೆಂಗೋ ಬೇಗ ಹೋಗ್ತಿದ್ಯಾ? ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ದಾರಿ ಗೊತ್ತಿಲ್ಲ ಅಂದ್ರೂ ಕುಡ್ತಿರೋದನ್ನ ನೀವು ಒಬ್ನೇ ನೋಡಪ್ಪ. ಮೇಲೆ ಹೋಗುತ್ತೆ ಅಂದ್ರಲ್ಲ. ಏಯ್ ಬೇಡ ಮಗ, ಹೆಂಗ ಹೋಗುತ್ತೆ ಹೇಳು? ಈಗ ಹಿಂಗೆ ಗಾಡಿ ಹೋಯ್ತದ ಅಷ್ಟೇನಾ? ಏಯ್ ಬೇಡ ಕಣ, ಹಿಡಿಯೋ ಹಿಂಗೆ ಹೋಗೋದು. ಆ್ಯಕ್ಚುಲಿ ಅದು ಮರದ ಥರ, ಅದೇ ಮರ ಅಲ್ಲ. ಮತ್ತೆ ಇದು ಏನೋ ಇದು ಮಾಡ್ಕೊಂಡ್ರೆ. ಹೌದಾ? ಎಲೆನೋ ಪರ್ಫೆಕ್ಟ್. ಓ ಅಣ್ಣ, ನಿಮ್ಮ ಜನ್ಮಸ್ಥಳಕ್ಕೆ ನಮಸ್ಕಾರ. ಇಲ್ಲಿ ಬಂದು ಫ್ರೆಂಡ್ಸ್, ಇನ್ನೊಂದ್ಸಲ ಯಾವ್ದಾನ ಬಂದಾಗ ಹುಷಾರು, ಎಚ್ಚರಿಕೆ. ಇಲ್ಲೋಡಿ ಬೋರ್ಡ್ ಬೇರೆ ಹಾಕಿದ್ದಾರೆ, ಹುಷಾರಾಗಿರಿ. ಬೈಕ್ಗಳು ಈಗಲೇ ಹೋಗೋಣ, ಬಂದ್ಬಿಟ್ಟು ಹೋಗೋಣ ನೋಡಿ. ಗಾಡಿ ಇವಾಗಲೇ ಪಿಕ್ಕೆ ಕುಡಿಯೋದು ಪೆಟ್ರೋಲು. ಹತ್ತು ಅಣ್ಣ, ನನ್ನ ಕೈಲಿ ಆಯ್ತಿಲ್ಲ ಕಣ್ಣಣ್ಣ. ಅಣ್ಣರ ಕಡೆ ಆಗ್ತಾ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದ ಇಲ್ಲ, ಗಾಡಿ ಪವರ್ ಇಲ್ಲ. ಹಚ್ಚು ಇನ್ನು ಬಾರಿ ಎತ್ತಕ್ಕಾದ್ರೆ ಒಂಥರ ಗೇರ್ಲೆಸ್ಸೇ ಬೆಸ್ಟು. ಹೌದು. ನೀರು ಕುಡ್ದಾಗ ಎತ್ತದ ಐತಿ.
ಬಾ ಮಗ ಬಾರ ಬೇಗ. ಓ ಯಾರನ್ನ ಬಂದ್ಬಿಟ್ರೆ ಮಗ ಸಡನ್ ಆಗ್ಲಿ ಅದು ಬ್ರೇಕ್ ಫೇಲ್ಯೂರ್ ಏನಾನ ಆಯ್ತು ಅಂದ್ರೆ ಕಂಟ್ರೋಲಿಗೆ ಸಿಗಲ್ಲ ಗಾಡಿ. ಎದ್ದಿದ್ ಮಗ ಕುಣಿತ ಗಾಡಿ ಡೌನ್ ಅಲ್ಲಿ ಕಂಟ್ರೋಲ್ಗೆ ಸಿಗಲ್ಲ, ಡೈರೆಕ್ಟ್ ಹೊಳ್ಬಿಡ್ತೈತಿ. ಯಾರೋ ಅಣ್ಣ ಪವರ್ ಆಗಿ ಎಳಿತೇವೆ ಒಂದು ಕಾರ್ನ. ಎಲ್ಲೋ ಗಾಡಿ ಎಲ್ಲ ಅವ್ರದ್ದು ಇಲ್ವೇ ಇರುತ್ತೆ. ಕಾರ್ನೇ ಬೀಟ್ ಹೊಡ್ಕೊಂಡ್ ಬಂದೈತೆ ನಮ್ಮ ಗಾಡಿ. ಗ್ರೇಟ್ ಅಲ್ವಾ? ಗ್ರೇಟ್. ಮೇಲಕ್ಕೆ ರೀಚ್ ಆದ್ವಿ. ಪಾರ್ಕಿಂಗ್ ಎಲ್ಲ ಹಾಕೋಣ, ಇಲ್ಲ ಹಾಕೋಣ, ಅಲ್ಲ ಹಾಕೋಣ. ಮುಂದೆ ಹಾಕ್ತೀವಿ. ಅಲ್ಲೊಂದು ಕಲ್ಯಾಣಿ ತರ ಐತೆ ಅಲ್ಲಿ. ಹೌದಾ? ಅಂತೂ ಫಸ್ಟ್ ನಾವೇ ಬಂದ್ವಿ ಗೇರ್ ಗಾಡಿನ ತಪ್ಪಿಸಿ. ಅಲ್ಲಿರೋದು ಶಿವಗಂಗೆ. ನೋಡಿ, ಇದು ಮಂದಾರಗಿರಿ ಮೇಲೊಂದು ಲೇಕ್ ಐತಿ, ಅಲ್ಲ ಕಲ್ಯಾಣಿ ಕಲ್ಯಾಣಿ. ಆಗಿನ ಕಾಲದಲ್ಲೇ ಮಹಾಪ್ರಭು ನೀವೇ ನಿಲ್ಲಿ ಅಂತ ಇಂತೂ ಹತ್ತಿಸಿದ್ರು. ತಿಳ್ಕೊಂಬಂದ್ರಾ? ಹತ್ತತಾ? ಟಾಯ್ಲೆಟ್ ಫೆಸಿಲಿಟಿನೇ ಇರ್ತದೆ. ಇವಾಗ ರೀಸೆಂಟ್ ಆಗಿ ಮಾಡಿರೋದಿಲ್ಲ. ಸುತ್ತ ನೋಡಿದ್ರೆ ಗ್ರೀನರಿ, ಬೆಟ್ಟ ಗುಡ್ಡ, ಮನೆಗಳಂತೂ ಹತ್ತತ್ರ ಯಾವುದು ಕಾಣಿಸ್ತಾ ಇಲ್ಲ. ಅಲ್ಲಿ ಗಂಟ ಗಾಡಿ ಹತ್ತಿಸ್ಬೋದು, ನಮ್ಮವಲ್ಲ. ಅವ್ರು 500 ಏನೋ ಐಟಮ್ ಬೇಕು ಅಂದರೆ ಡೈರೆಕ್ಟ್ ಅಲ್ಲಿಗೆ ಹೊಡಿತಾರೆ. ಎಣ್ಣೆ ಪರ್ಚೇಸ್ ಮಾಡ್ಕೊಂಡೆ ಕಂಪ್ನಿ ಬ್ರ್ಯಾಂಡೆಡ್ ಮತ್ತೆ ಸಿಗಲ್ಲ. ಮಾಡೋದು ಫೋಟೋ ಶೂಟ್ ನೋಡ್ರಿ ಹೆಂಗ್ ಮಾಡ್ತಾ ಇದಾರೆ. ಎಂಟ್ರಿ ಫೀಸ್ ತಗೊಂಡ್ವಿ 4. ಸರಿ ಬಂದು ಸೌಂಡ್ ಬರ್ತಾ ಇತ್ತು. ಕಬ್ಬಣ ಸ್ಟೀಲುಕ್ಕ ಗೊತ್ತಿರೋರು ಕಮೆಂಟ್ ಮಾಡಿ. ನಮಗಂತೂ ಗೊತ್ತಿಲ್ಲ. ರೌಂಡ್ ಹಾಕೋಣ. ನಡೀರೋ ನಟ್ರೋ ಬೇಗ. ಏಯ್ ಏನೋ ಬ್ಲಾಗ್ ಮಾಡ್ತಾ ಇದ್ದೆ ನೀನೆ, ನಮಗೆ ಹೇಳ್ಬಿಟ್ಟು. ನಾ ಯೂಟ್ಯೂಬ್ ಹಾಕೋಣ ಅಂತ ಮಾಡ್ತಾ ಇದ್ದೀವಿ, ಇವನಾಗ್ಲೇ ಬ್ಲಾಗೇ ಮಾಡ್ತಾವನೆ ಪ್ರಭು. ಅಣ್ಣವ್ರು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ. ಹೆಸರೇಂತ? ಧನುಷ್ಕೊಡಿ ಬ್ಲಾಗ್ ಅನ್ಸಲ್ಲ. ಕೋಡೆನ್ಸ್ ನಮ್ಮೂರು ಪ್ಯಾಟರ್ನ್ ನೋಡಿ ನಾನು ಅನಿಸ್ತೀನಿ. ಸ್ಲೋ ನಮ್ಮ ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ತೀನಿ. ಬಂದಾಗ ಬೆಟ್ಟದ ಹಿಂದ್ಗಡೆ ಲೇಕು. ನೋಡ್ರಿ, ಇಲ್ಲಿ ಮತ್ತೆ ಗೋಮಟೇಶ್ವರ ನೋಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಜಾಗ. ಹೆಂಗೈತೆ ಜಾಗ? ಅಲ್ಲ ಸ್ವಲ್ಪ ತೋರಿಸು. ಸೂಪರಾ? ಇದೇ ತಾನೇ ತುಮಕೂರಿಗೆ ನೀರು ಸಪ್ರೇಟ್ ಮಾಡೋದು. ಇನ್ನೇನು ಸಮಾಚಾರ? ಅಲ್ಲಾರು ತೋನೆ ಪಾಪ ಮುಂಟೇನವರು ಸಾಹಸ ಮಾಡ್ತಾರೆ. ಅಲ್ಲಿ ಮಿಸ್ ಆದರೆ ಡೈರೆಕ್ಟ್ ಹಿಂಗೆ ಬಂದು ಹಿಂಗೆ ಬಿದ್ದೈತೀವಿ. ಕಾಣಿಸಲ್ಲ ಬಿಡು, ನಮಗೆ ಇರುವೆ ಥರ ಕಾಣಿಸ್ತೀವಿ. ನೋಡಲಿ ನಾಯಿ ನ್ಯಾರೋ ಫೋಟೋ ಹಿಡಿತು ನೋಡಲಿ. ಸ್ವಲ್ಪ ಝೂಮು ಕಾಣಿಸ್ತು, ಜಾಸ್ತಿ ಝೂಮ್ ಅಂದರೆ
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಗೈಸ್ ಹೋಗ್ಬೇಕಾದ್ರೆ ಹಂಗೆ ರೈಲ್ ಸಿಕ್ತು, ರೈಲ್ ನೋಡೋಣ ಅಂತ ಬಂದು ನಿಂತಿದ್ದು ರೈಲು. ಇವರು ಕೇಳ್ದೋ ಬಿಡಲ್ಲ ಅಂದರು. ಹಾಯ್ ಬಾಯ್ ಮಾಸ್ಟರ್ ಕೇಳಿ ಅಂತವ್ರೆ. ಲಾಕ್ ಹಾಕೊಂಡು ಹೋಗೋರೆ ಅಂತ ಏನೋ ಹೇಳ್ತವ್ರೆ. ಅಲ್ಲೊಂದು ನಿಂತೈತೆ ನೋಡಿ, ರೈಲ್ವೆ ಸ್ಟೇಷನ್ ಹಿಂಗೈತೆ. ಇವರೇ ಮಾಸ್ಟರು MRP ಇದ್ದಂಗೆ ಅವರೇ. ರೈಲ್ವೆ ಸ್ಟೇಷನ್ನು 13:38. ಕ್ಯಾಮ್ರಾದಲ್ಲಿ ಏನೂ ಕಾಣಿಸ್ತಾ ಇಲ್ಲ, 4K ವ್ಯೂ ಹಾಕಿದ್ದೀವಿ. ಈ ಟೈಪ್ ಇದೆ. ಈಗ ನೆಗರಬೇಕು, ಹತ್ಬೇಕಷ್ಟೇ, ಬೇರೆ ಆಪ್ಷನ್ ಇಲ್ವಾ? ಹಾಂ